ನಮಸ್ಕಾರ. ಸವಿತಾ ಮುದ್ಗಲ್, ಬಳ್ಳಾರಿಯಿಂದ. ಇಂದು ನಾನು ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಕೃಷ್ಣನ ಶ್ಯಾಮಲ ವೃಕ್ಷದ ಮೇಲೆ ಕವಿತೆಯನ್ನು ವಾಚನ ಮಾಡಲಿದ್ದೇನೆ. ಕೃಷ್ಣನ ಶ್ಯಾಮಲ ವೃಕ್ಷದ ಮೇಲೆ ಕಾಳನಾಗರವು ಹರಿಯುತ್ತಿದೆ. ಕೃಷ್ಣನ ಶ್ಯಾಮಲ ವೃಕ್ಷದ ಮೇಲೆ ಕಾಳನಾಗರವು ಹರಿಯುತ್ತಿದೆ. ನಾಗರವಲ್ಲ, ನಾಗವೇಣಿಯ ನಿಯುಜಡೆ. ನಾಗವೇಣಿಯ ನಿಯುಜಡೆ ಮೆರೆಯುತ್ತಿದೆ ನೋಡು, ನಿಯುಜಡೆ ಮೆರೆಯುತ್ತಿದೆ. ಕೃಷ್ಣನ ನೈದಿಲೆ ಕೆನ್ನೆಯ ಮೇಲೆ, ಕೃಷ್ಣನ ನೈದಿಲೆ ಕೆನ್ನೆಯ ಮೇಲೆ ರಕ್ತದ ಬಿಂದುವು ಕಾಣುತ್ತಿದೆ, ರಕ್ತವೂ ಅಲ್ಲ. ರಕ್ತದ ಬಿಂದುವು ಕಾಣುತ್ತಿದೆ, ರಕ್ತವೂ ಅಲ್ಲ. ಬಿಂಬಾಧರೆಯ ಬಿಂದಿಯು ಮೆರೆಯುತ್ತಿದೆ ನೋಡು, ಬಿಂದಿಯು ಮೆರೆಯುತ್ತಿದೆ. ಕೃಷ್ಣನ ಚಾಚಿದ ತೋಳಿನ ಮೇಲೆ, ಕೃಷ್ಣನ ಚಾಚಿದ ತೋಳಿನ ಮೇಲೆ ಎದೆಯಿಲ್ಲದ ಕಾಮನ ಬಿಲ್ಲು, ಬಿಲ್ಲದು ಅಲ್ಲ. ಮಾನಿನಿ ಅಲ್ಲೇ ಮೇಲದು ಮೆರೆಯುತ್ತಿಹಳು ನೋಡು, ಮೇಲದು ಮೆರೆಯುತ್ತಿಹಳು. ಕೃಷ್ಣನ ಪಾದಾಂಬುಜಗಳ ಮೇಲೆ ಮಂಜಿನ ಹನಿಗಳು ಒಳೆಯುತ್ತಿವೆ. ಕೃಷ್ಣನ ಪಾದಾಂಬುಜಗಳ ಮೇಲೆ ಮಂಜಿನ ಹನಿಗಳು ಒಳೆಯುತ್ತಿವೆ. ಇಬ್ಬನಿಯೆಲ್ಲ ಶ್ರೀಹರಿ ಪಾದವ ರಾಧೆಯ ಕಂಬನಿ ತೊಳೆಯುತ್ತಿವೆ. ಶ್ರೀಹರಿ ಪಾದವ ರಾಧೆಯ ಕಂಬನಿ ತೊಳೆಯುತ್ತಿವೆ. ರಾಧೆಯ ಕಂಬನಿ ತೊಳೆಯುತ್ತಿವೆ. ಧನ್ಯವಾದಗಳು.